ಒಂದು ಉದಾಹರಣೆ ಕೊಡ್ತೀನಿ ನಾನು. ನಾವು ಈ ಕಾಡಿನ ಸುತ್ತಮುತ್ತ ಇರೋ ಬಹಳಷ್ಟು ಜನ ಬಹಿರ್ದೇಶಕ್ಕೆ ಆಚೆ ಕಡೆ ಹೋಗ್ತಾರೆ. ಆ ಬಹಿರ್ದೇಶಕ್ಕೆ ಹೋದಾಗ ಮುಕ್ತ ಪ್ರದೇಶಗಳಿಗೆ ಬಹಿರ್ದೇಶಕ್ಕೆ ಹೋಗ್ತಾರೆ. ಬಹಿರ್ದೇಶಕ್ಕೆ ಹೋದಾಗ ಕೂತಿದ್ರೆ ಕುಕ್ಕರ್ಗಾಲಲ್ಲಿ ಹುಲಿಗೋ ಚಿರತೆಗೋ ಇದು ಯಾವುದೋ ಬಲಿ ಪ್ರಾಣಿ ಕೂತಿದೆ ಅಂತೇಳಿ, ಅಥವಾ ಜಿಂಕೆ ಕೂತಿದೆ, ಕಡವೆ ಕೂತಿದೆ ಅಂತೇಳಿ ಹಿಡಿದ್ಬಿಡ್ತದೆ ಕೆಲವು ಸಲ. ಅಥವಾ ಬೆಳಗಿನ ಜಾವದಲ್ಲಿ ಆನೆಗಳು ಓಡಾಡ್ತಿರೋ ಸಮಯದಲ್ಲಿ ಇವರು ಬಹಿರ್ದೇಶಕ್ಕೆ ಹೋಗಿ ಕೂತ್ಕೊಂಡಾಗ ಆನೆಗಳಿಂದ ತುಳಿತಕ್ಕೊಳಗಾಗಿ ಸತ್ತೋಗ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ನಾವು ಶೌಚಾಲಯ ಕಟ್ಕೊಡ್ಬೇಕಾಗುತ್ತೆ ಸರ್ಕಾರದಿಂದ. ನಾವು ಸರ್ಕಾರೇತರ ಸಂಸ್ಥೆಗಳಾಗಿ ಅಥವಾ ವನ್ಯಜೀವಿ ಸಂಸ್ಥೆಗಳಾಗಿ ಎಲ್ಲರಿಗೂ ಶೌಚಾಲಯ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳನ್ನ ನಾನು ಹೋಗಿ ಭೇಟಿ ಮಾಡಿ, ಈ ಥರ ಸಮಸ್ಯೆ ಇದೆ ಸರ್, ಹಾಗಾಗಿ ನೀವು ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ಶೌಚಾಲಯಗಳನ್ನ ಕಟ್ಕೊಡ್ತೀರಾ ಅದನ್ನು ಈಕೋ ಸೆನ್ಸಿಟಿವ್ ಝೋನ್ನಲ್ಲಿರೋ ಹಳ್ಳಿಗಳಿಗೆ, ಪರಿಸರ ಸೂಕ್ಷ್ಮ ವಲಯಗಳ ಹಳ್ಳಿಗಳು, ವನ್ಯಜೀವಿ ಧಾಮಗಳ ಸುತ್ತಮುತ್ತಲಿರೋ ಹಳ್ಳಿಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಕಟ್ಟಿಸ್ಕೊಡಿ ಅಂತ ನಾವು ಮನವಿ ಮಾಡಿದ್ವಿ.